ಸಂಪುಟ ವಿಸ್ತರಣೆಗೆ ಸಿಎಂ ರೆಡಿ. ಜೂನ್ 22ಕ್ಕೆ ಡಿಕೆಶಿ ಸಿದ್ದು ದೆಹಲಿಗೆ ದೌಡು. ಹೈಕಮಾಂಡ್ ಅಂಗಳದಲ್ಲಿ ಪಟ್ಟಿ ಫೈನಲ್. ಹೊಸದಾಗಿ 20 ಶಾಸಕರನ್ನ ಕ್ಯಾಬಿನೆಟ್ಗೆ ಸೇರ್ಪಡೆ. ಕೆಲ ಹಿರಿಯ ಕಿರಿಯ ಮುಖಗಳಿಗೆ ಮಣೆ. ಹಲವರಿಂದ ಲಾಬಿಯೂ ಶುರು. ಕೊನೆಗೂ ಬೆಂಗಳೂರು ನಗರಾಭಿವೃದ್ಧಿ ಜವಾಬ್ದಾರಿ ಹೊತ್ತ ಕೃಷ್ಣ ಬೈರೇಗೌಡ. ಸಿಎಂ ಜೊತೆ ಚರ್ಚೆ ಬಳಿಕ ಒಪ್ಪಿಗೆ. ಇಲಾಖೆಯ ಅಧಿಕಾರಿಗಳ ಜೊತೆ ಸಭೆ ಶುರು. ಡಿಕೆಶಿ ಪರಿಷತ್ ಲೆಕ್ಕಾಚಾರ. 5ನೇ ಅಭ್ಯರ್ಥಿ ಗೆಲುವಿಗೆ 29 ಮತಗಳ ಅಗತ್ಯ. ಕೊರತೆ ಇರೋ 3 ಮತಕ್ಕೆ ಬಿಜೆಪಿ ಜೆಡಿಎಸ್ ಶಾಸಕರ ಸೆಳೆಯಲು ಪ್ಲಾನ್. ಇವತ್ತು ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ. ಸಿಎಂ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಮೊದಲ ಮೀಟಿಂಗ್. ಬಿಡದಿಯ ರೆಸಾರ್ಟ್ನಲ್ಲಿ ಮಹತ್ವದ ಚರ್ಚೆ. ಇವತ್ತಿನಿಂದ ಕಾಂಗ್ರೆಸ್ ರೆಸಾರ್ಟ್ ರಾಜಕೀಯ ಶುರು. 3 ದಿನಗಳ ಕಾಲ ರೆಸಾರ್ಟ್ನಲ್ಲಿ ಉಳಿದುಕೊಳ್ಳಲಿರುವ ಶಾಸಕರು ನೇರ ಪರಿಷತ್ ಚುನಾವಣೆಗೆ ಮತ ಚಲಾಯಿಸುವುದಕ್ಕೆ ಆಗಮನ. ಆರ್ಎಸ್ಎಸ್ಗೆ 8 ಪ್ರಶ್ನೆ ಕೇಳಿ ಪ್ರಿಯಾಂಕ್ ಖರ್ಗೆ ಪತ್ರ. ಗೃಹ ಸಚಿವರ ವಿರುದ್ಧ ಸಮರಕ್ಕೆ ಕಮಲ ಪಡೆ ಪ್ಲಾನ್. ಪ್ರಿಯಾಂಕ್ ಖರ್ಗೆ ಆಸ್ತಿ ಬಗ್ಗೆ ಪ್ರಶ್ನಿಸುವುದಕ್ಕೆ ರಣತಂತ್ರ. ಬಿಡದಿ ಟೌನ್ಶಿಪ್ಗೆ ಭೂಸ್ವಾಧೀನ ಅಧಿಸೂಚನೆಗೆ ವಿರೋಧ. ಸಿಎಂ ಡಿಕೆಶಿ ಅವರೇ ದಯಾಮರಣಕ್ಕೆ ಅನುಮತಿ ಕೊಡಿ. ಕೈ ಮುಗಿದು ಮಹಿಳೆಯರ ಕಣ್ಣೀರು. ಚಿನ್ನದಂತಹ ಭೂಮಿಯನ್ನ ಬಿಟ್ಟು ನಾವೆಲ್ಲಿಗೆ ಹೋಗಬೇಕು? ಬರಡು ಭೂಮಿಯಲ್ಲಿ ಬೆಳೆಯೋದಕ್ಕೆ ಸಾಧ್ಯವಾ? ರೇಷ್ಮೆ ಬೆಳೆಗಾರರಿಂದಲೂ ಕಣ್ಣೀರು. ಭ್ರಷ್ಟರಿಗೆ ಬಿಸಿ ಮುಟ್ಟಿಸಿದ ಲೋಕಾಯುಕ್ತ ಅಧಿಕಾರಿಗಳು. ಬೆಂಗಳೂರು, ದಾವಣಗೆರೆ, ಕಲಬುರಗಿ ಸೇರಿ ಹಲವೆಡೆ ರೇಡ್. ಅಧಿಕಾರಿಗಳಿಂದ ದಾಖಲೆಗಳ ಪರಿಶೀಲನೆ. ಲೋಕಾಯುಕ್ತ ಭರ್ಜರಿ ಬೇಟೆ. ಕೆಎಸ್ಆರ್ಟಿಸಿ ಚೀಫ್ ಮೆಕ್ಯಾನಿಕ್ ಸಿದ್ದೇಶ್ವರ ಹೆಬ್ಬಾಳ ಮನೆಯಲ್ಲಿ ಚಿನ್ನ, ನಗದು ಪತ್ತೆ. ಮುಂದುವರಿದ ದಾಖಲೆಗಳ ಪರಿಶೀಲನೆ. ಬೆಳ್ತಂಗಡಿ ಎಸ್ಐಟಿ ಕಚೇರಿಗೆ ಚಿನ್ನಯ್ಯ ದೂರು. ನಾನು ಬೆದರಿಕೆ ಹಾಕಿಲ್ಲ ಅಂತ ಗಿರೀಶ್ ಮಟ್ಟಣ್ಣನವರ ಸ್ಪಷ್ಟನೆ. ಸುಳ್ಳು ಕಂಪ್ಲೇಂಟ್ ನೀಡಿಸಿದ್ದಾರೆ ಅಂತ ಕೌಂಟರ್ ಆರೋಪ. ಧಾರ್ಮಿಕ ಕ್ಷೇತ್ರದ ವಿರುದ್ಧ ಸಂಚು ಕಳವಳಕಾರಿ. ಬುರುಡೆ ಪ್ರಕರಣದ ಬಗ್ಗೆ ಸಮಗ್ರ ತನಿಖೆ ಆಗಬೇಕು. ಉಡುಪಿಯ ಶೀರೂರು ವೇದವರ್ಧನ ಶ್ರೀಗಳ ಆಗ್ರಹ. ವೆನ್ನಿಲಾ ಕೊಲೆ ಕೇಸ್ನಲ್ಲಿ ವೈಜ್ಞಾನಿಕ ತನಿಖೆ. ಆರೋಪಿ ಪ್ರಿಯಾಂಕಾಗೆ ಬ್ರೈನ್ ಮ್ಯಾಪಿಂಗ್ ಪರೀಕ್ಷೆಗೆ ಸಿದ್ಧತೆ. ಟೆಸ್ಟ್ಗೆ ಕೋರ್ಟ್ನಿಂದ ಅನುಮತಿ ಕೋರಿಕೆ. 2 ಕೋಟಿ ಹಣಕ್ಕಾಗಿ ಪ್ರಿಯಕರನ ಜೊತೆ ಸೇರಿ ಪತ್ನಿಯಿಂದ ಗಂಡನ ಕೊಲೆ. ಎಫ್ಎಸ್ಎಲ್ ಅಧಿಕಾರಿಗಳು ಭಾಗಿ. ಕ್ರೈಮ್ ವೆಬ್ ಸೀರೀಸ್ ಮೀರಿಸುವಂತಿದೆ. ಮಾಜಿ ಸೈನಿಕನ ಕೊಲೆ ಕೇಸ್. ಬೆಂಗಳೂರಲ್ಲಿ ಮತ್ತೆ ಬಂದ್ ಬಿಸಿ. ಗುರುವಾರ ಬೇಕರಿಗಳು, ಕಾಂಡಿಮೆಂಟ್ಸ್ ಸಂಪೂರ್ಣ ಕ್ಲೋಸ್. ಹಫ್ತಾ ವಸೂಲಿಯಿಂದ ಬೇಸತ್ತು ಪ್ರತಿಭಟನೆ. ಬೆಂಗಳೂರಲ್ಲಿ ಗುಂಡಿ ಗಂಡಾಂತರ. ರಾಯಸಂದ್ರದಲ್ಲಿ ಪಾಟ್ ಹೋಲ್ಗೆ ಬಿದ್ದು ಶಿಕ್ಷಕಿಯ ಮುಖ, ಕೈಕಾಲುಗಳಿಗೆ ಪೆಟ್ಟು. ಹಲವು ಅಪಘಾತಕ್ಕೆ ಕಾರಣವಾಗಿರೋ ಡಾಂಬರ್ ಕಾಣದ ರಸ್ತೆ. ವೆಸ್ಟ್ ಆಫ್ ಕಾರ್ಡ್ ರೋಡಲ್ಲಿ ಡೆಡ್ಲಿ ರ್ಯಾಶ್ ಡ್ರೈವಿಂಗ್. ಕೆಟಿಎಂ ಬೈಕ್ ಸವಾರನಿಂದ ಹುಚ್ಚಾಟ. ವಿಜಯನಗರ ಸಂಚಾರಿ ಠಾಣೆಯಲ್ಲಿ ಪ್ರಕರಣ ದಾಖಲು. ಅರಣ್ಯ ಇಲಾಖೆಯ ಕಾರ್ಯಾಚರಣೆ ಯಶಸ್ವಿ. ಕೊಡಗಿನ ಸಿದ್ದಾಪುರದಲ್ಲಿ ಬೀಡು ಬಿಟ್ಟಿದ್ದ 27ಕ್ಕೂ ಹೆಚ್ಚು ಕಾಡಾನೆಗಳ ಕಾಟಕ್ಕೆ ಮುಕ್ತಿ. ದುಬಾರೆ ಮೀಸಲು ಅರಣ್ಯ ಪ್ರದೇಶದಲ್ಲಿ ದಾಖಲು. ಕೊಡಗು ಜಿಲ್ಲೆಯಲ್ಲಿ ಫಿಫಾ ಫುಟ್ಬಾಲ್ ಆಟಗಾರರ 40 ಅಡಿ ಎತ್ತರದ ಬೃಹತ್ ಕಟೌಟ್. ಶುಂಠಿಕೊಪ್ಪದ ಗದ್ದೆಹಳ್ಳದಲ್ಲಿ ಹವಾ ಜೋರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.